ವೆಲ್ಕಮ್ ಯು ಆಲ್. ಇವತ್ತಿನ 5 ಕ್ವಶನ್ಸ್ ನೋಡೋಣ. 5 ಕ್ವಶನ್ಸ್ ಜೊತೆಗೆ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಥಿಯರಿನ ಚೆನ್ನಾಗಿ ಓದ್ಕೊಂತ ಹೋಗೋಣ. ನೋಟ್ಸ್ ಮಾಡ್ಕೊಂತವ್ರಿ. ದ ಬಾಡಿ ಇಸ್ ಸೇಡ್ ಟು ಬಿ ಇನ್ ಇಕ್ವಿಲಿಬ್ರಿಯಂ ಇಫ್ ಇಟ್ ಮೂವ್ಸ್ ಹಾರಿಜಾಂಟಲಿ, ಇಟ್ ಮೂವ್ಸ್ ವರ್ಟಿಕಲಿ, ಇಟ್ ರೊಟೇಟ್ಸ್ ಅಬೌಟ್ ಇಟ್ಸ್ CG. ನನ್ ಆಫ್ ದಿಸ್ ಹೋಗೋ ಮರ ಹೇಳ್ತೀರಾ? ನನ್ ಆಫ್ ದಿ ಇಸ್ ಕರೆಕ್ಟ್. ಇಕ್ವಿಲಿಬ್ರಿಯಂ ಅಂದ್ರೆ ಮೂವ್ ಆಗಬಾರ್ದು. ಇಟ್ ಮೂವ್ಸ್ ಹಾರಿಜಾಂಟಲಿ ತಪ್ಪು, ಇಟ್ ಮೂವ್ಸ್ ವರ್ಟಿಕಲಿ ತಪ್ಪು, ಇಟ್ ರೊಟೇಟ್ಸ್ ಅಬೌಟ್ ತಪ್ಪು, ಇಟ್ ಶುಡ್ ಬಿ ಇನ್ ಅ ರೆಸ್ಟ್. ಅದಕ್ಕೆ ಏನಂತಾರ? ಇಕ್ವಿಲಿಬ್ರಿಯಂ. ಇಕ್ವಿಲಿಬ್ರಿಯಂಟ್ ಅಂತಂದ್ರ ಅದನ್ನ ಸುಮ್ಮ ಕುಂದ್ರಸಾಕ ಏನ್ ಫೋರ್ಸ್ ಅಪ್ಲೈ ಮಾಡ್ತಿಲ್ಲ, ಅದಕ್ಕೆ ಇಕ್ವಿಲಿಬ್ರಿಯಂಟ್ ಅಂತ. ಈಗ ಒಂದು ಬಾಡಿ ಐತಪ್ಪ, ಈ ಬಾಡಿ ಒಬ್ಬ ಹಿಂಗ್ ಹೇಳಕತ್ತಾನ, ಒಬ್ಬ ಹಿಂಗ್ ಹೇಳಕತ್ತಾನ. ಅವಾಗ ಇದ್ರದ್ದು ರಿಸಲ್ಟೆಂಟ್ ಏನಾಗ್ತಿದ್ದು? ಆ ರಿಸಲ್ಟೆಂಟ್ ಹಿಂಗ್ ಹೇಳಕತ್ತೈತಿ, ಮೂವ್ ಆಗತೈತಿ ಇಲ್ಲ ಬಾಡಿ. ಈ ಇಕ್ವಿಲಿಬ್ರಿಯಂಟ್ ಅಂತಂದ್ರೆ ರಿಸಲ್ಟೆಂಟ್ ಅಣ್ಣ ಅಥವಾ ಅಪೋಸಿಟ್ ಅವ. ಇದು ಇಕ್ವಿಲಿಬ್ರಿಯಂಟ್. ಇವರಿಬ್ರು ಸೇಮ್ ಇರ್ತಾರೆ, ಇವರು ಮ್ಯಾಗ್ನಿಟ್ಯೂಡ್ ಒಳಗ, ಬಟ್ ಡೈರೆಕ್ಷನ್ ಒಳಗ ಅಪೋಸಿಟ್ ಇರ್ತಾರೆ. ಆಯ್ತಾ? ಇಕ್ವಿಲಿಬ್ರಿಯಂಟ್ ಇಸ್ ದ ಫೋರ್ಸ್ applied to the body to make it in equilibrium. Okay, next ನೋಡ್ರಿ 52. Newton's law of viscosity is the relation between Newton's law of viscosity ಅದೇದರದ ರಿಲೇಷನ್ ಅದು ಹೇಳ್ರಿ. Tau is equal to mu into du by dy. ಓಕೆ, ಪ್ರೆಷರ್, ವೆಲಾಸಿಟಿ, ಟೆಂಪರೇಚರ್ ಅಂತ ಇಂತ ಬರ್ದ್ಬಿಟ್ರೆ ಗೊತ್ತಾಗ್ಬಿಡುತ್ತಲ್ಲ. ಬನ್ನಿ, ಶಿಯರ್ ಸ್ಟ್ರೆಸ್, ರೇಟ್ ಆಫ್ ಶಿಯರ್ ಸ್ಟ್ರೇನ್ ಅಂತ. ಕರೆಕ್ಟ್. ಶಿಯರ್ ಸ್ಟ್ರೆಸ್ ಅಂಡ್ ವೆಲಾಸಿಟಿ ಅಂದ್ರೆ ವೆಲಾಸಿಟಿ ಗ್ರೇಡಿಯಂಟ್ ಅಂದ್ರೆ ನಡೀತಿತ್ತು. ಶಿಯರ್ ಸ್ಟ್ರೆಸ್ ವೆಲಾಸಿಟಿ ಗ್ರೇಡಿಯಂಟ್ ಅಂದ್ರೆ ನಡೀತಿತ್ತು, ಬಟ್ ಅಲ್ಲ. Rate of shear strain and temperature ಬರಂಗೇ ಇಲ್ಲ. Therefore B is the correct answer. Rate of ನೋಡೋಣ. Next, a fluid whose viscosity does not change with the rate of deformation or shear strain is known as. The fluid whose viscosity does not change with the rate of deformation or shear strain. Viscosity ಅಂತಂದ್ರೆ ಏನಿದು? shear ಇದು, ಅದಕ್ಕೆ shear stress. ಐಡಿಯಲ್ ಫ್ಲೂಯಿಡ್ ಅನ್ನಕ್ ಬರಂಗಿಲ್ಲ, ಬಿಕಾಸ್ ಅದ್ರೊಳಗೆ ಇರಂಗೇ ಇಲ್ಲ. ಅದು ಡಸ್ ನಾಟ್ ಚೇಂಜ್ ಅಂದ್ರೆ ಅದ್ರೊಳಗೆ ಐತಿ ವಿಸ್ಕಾಸಿಟಿ, ಚೇಂಜ್ ಆಗಕತ್ತಿಲ್ಲ ಅಂತ ಅರ್ಥ. ನ್ಯೂಟೋನಿಯನ್ ಫ್ಲೂಯಿಡ್ ಆಗ್ತೈತಿ. ನಾನ್ ನ್ಯೂಟೋನಿಯನ್ ಅಂತ ಆಗಂಗಿಲ್ಲ. ಇನ್ನೊಮ್ಮೆ ಹೋದ್ರಿ, ದ ಫ್ಲೂಯಿಡ್ ಹೂಸ್ ವಿಸ್ಕಾಸಿಟಿ ಡಸ್ ನಾಟ್ ಚೇಂಜ್, ಅದ್ರದ್ದು ವಿಸ್ಕಾಸಿಟಿ ಅಂದ್ರೆ ಶಿಯರ್ ಸ್ಟ್ರೆಸ್, ಡಸ್ ನಾಟ್ ಚೇಂಜ್ ವಿತ್ ರೇಟ್ ಆಫ್ ಡಿಫಾರ್ಮೇಶನ್ ಆರ್ ಶಿಯರ್ ಸ್ಟ್ರೈನ್. ಓಕೆ, ಇದು ನ್ಯೂಟೋನಿಯನ್ ಫ್ಲೂಯಿಡ್ ಕರೆಕ್ಟ್ ಆಗ್ತೈತಿ. Viscosity does not change with rate of shear strain. ಇದಕ್ಕೆ ಹೆಂಗೆ ಹೇಳ್ಬೋದಂದ್ರೆ ಹಿಂಗೆ ನೋಡು, ನಮ್ದೇನು ಇಕ್ವೇಶನ್ ಐತಿ? ಟೋ ಈಕ್ವಲ್ ಟು ಮ್ಯೂ ಇಂಟು ಡಿ ಯು ಬೈ ಡಿ ವೈ ಐತಿಲ್ಲ. ಇಲ್ಲಿ ಯಾವ್ದು ಕಾನ್ಸ್ಟೆಂಟ್, ಯಾವ ವೇರಿಯಬಲ್? ವಿಸ್ಕಾಸಿಟಿ ಕಾನ್ಸ್ಟೆಂಟ್. ಇದು ಚೇಂಜ್ ಆದಂಗಿಲ್ಲ, ಇದು ಚೇಂಜ್ ಆಕೈತಿ, ಇದು ಕಾನ್ಸ್ಟೆಂಟ್ ಇರ್ತೈತಿ. ಅವ ಎದ ಕೇಳ ನೋಡು, ವಿಸ್ಕಾಸಿಟಿಗೂ ಮತ್ತು ಶಿಯರ್ ಸ್ಟ್ರೆಸ್, ಇದಕ್ಕೂ ಮತ್ತು ಇದಕ್ಕೂ ಕೇಳಕತ್ತೆ ನಾವು ರಿಲೇಷನ್. ಇದು ಚೇಂಜ್ ಆದಂಗೆಲ್ಲ ಮ್ಯೂ ಚೇಂಜ್ ಆಗುತ್ತನ? ಆಗಂಗಿಲ್ಲ. ನೀವು ಒಂದ್ ನೆನ್ಪಿಡ್ಬೇಕಪ್ಪ, ಇದು ನೋಡು. ಈ ಫಾರ್ ಎಕ್ಸಾಂಪಲ್ ಹಿಂಗೆ ಬರ್ದಿರ್ತೀನಿ ನಾವು ಇಲ್ಲಿ, ಏನದು? ಟೋ ಈಸ್ ಈಕ್ವಲ್ ಟು ಮ್ಯೂ ಇಂಟು ಡಿ ಯು ಬೈ ಡಿ ವೈ. ಮ್ಯೂ ಈಸ್ ಈಕ್ವಲ್ ಟು ಏನಿದು? ಟೋ ಡಿವೈಡೆಡ್ ಬೈ ಡಿ ಯು ಬೈ ಡಿ ವೈ. ಓಕೆ, ಆಸ್ ದಿಸ್ ಇನ್ಕ್ರೀಸಸ್, ವಾಟ್ ಹ್ಯಾಪನ್ಸ್ ಟು ಮ್ಯೂ? ದಿಸ್ ಇನ್ಕ್ರೀಸಸ್, ದಿಸ್ ಮ್ಯೂ ಡಿಕ್ರೀಸ್ ಆಗುತ್ತಾ? ಅನ್ಬಾರ್ದು. ಯಾಕಂದ್ರೆ ಇಲ್ಲಿ ಇದು ಜಾಸ್ತಿ ಆಗುತ್ತಾ ಅಂತಂದ್ರ ಇದಕ್ಕೆ ನೀ ರಿಲೇಷನ್ ಹೇಳ್ತಿದ್ದಿ ಅನ್ನೋದು ಆತಂದ್ರೆ ಇದನ್ನ ಕಾನ್ಸ್ಟೆಂಟ್ ಇಟ್ಟು ಹೇಳ್ಬೇಕು ನೀ. ಇದನ್ನ ಕಾನ್ಸ್ಟೆಂಟ್ ಇತ್ತಂದ್ರ ಇದು ಜಾಸ್ತಿ ಆದಂಗಿಲ್ಲ, ಇದು ಕಡಿಮೆ ಆಕೈತಿ. ಬಟ್ ಪ್ರಾಬ್ಲಮ್ ಏನಂತಂದ್ರೆ ನ್ಯೂಟನ್ ಏನ್ ಹೇಳ್ತಾನಂದ್ರ, ಇದನ್ನ ನೀ ಜಾಸ್ತಿ ಮಾಡಿದೆ ಅಂದ್ರ ಇದು ಜಾಸ್ತಿ ಆಗದೆ, ಮತ್ತೆ ಇದನ್ನ ಜಾಸ್ತಿ ಮಾಡಿದ್ರೆ ಜಾಸ್ತಿ ಆಗದಾದ್ಮೇಲೆ ಇದನ್ನ ಕಾನ್ಸ್ಟೆಂಟ್ ಇಡ್ಬೇಕಾಗ್ತಾನ. ಈಗ ಯಾವ್ದ್ರ ಒಂದು ಕಾನ್ಸ್ಟೆಂಟ್ ಇಡ್ಬೇಕು ನಾವು. ಕಾನ್ಸ್ಟೆಂಟ್ ಇಟ್ಟಾಗ ಮೂರನ್ನ ರಿಲೇಷನ್ ಮಾಡ್ಕೊಡ್ಬೇಕಾಗುತ್ತೆ. ಹಂಗಾದ್ರ ನ್ಯೂಟನ್ ಪ್ರಕಾರ ಇದಕ್ಕೂ ನೀ ಕಾನ್ಸ್ಟೆಂಟ್ ಇಡಕ್ ಬರಂಗಿಲ್ಲ ಅಂದ್ರೆ ಇದು ಕಾನ್ಸ್ಟೆಂಟ್ ಆಗುತ್ತೆ. therefore mu is constant. therefore mu does not depending on shear strain. ಅದೇ ನಿಮ್ ಕ್ವಶನ್ ಇರೋದಿಲ್ಲ. The fluid whose viscosity does not change with rate of deformation ಅಂದ್ರೆ ನ್ಯೂಟೋನಿಯನ್ ಫ್ಲೂಯಿಡ್. ಕರೆಕ್ಟಾ? ನೆಕ್ಸ್ಟ್ ನೋಡ್ರಿ, viscous force is the dash of shear stress due to viscosity and cross sectional area of the flow. ಏನಿದು? ವಿಸ್ಕಸ್ ಫೋರ್ಸ್ ಅಂತ ಏನಿತ್ತಲ್ಲ, ವಿಸ್ಕಸ್ ಫೋರ್ಸ್, ಶಿಯರ್ ಸ್ಟ್ರೆಸ್ ಅಂಡ್ ಕ್ರಾಸ್ ಸೆಕ್ಷನಲ್ ಏರಿಯಾ ಅಂತ. ಇವೆರಡಕ್ಕೂ ಏನ್ ಮಾಡಿದ್ರೆ ಬರ್ತವೆ? ಎರಡು ಕೂಡಿಸಿದ್ರೆ ಬರುತ್ತೋ, ಇಂಟು ಮಾಡಿದ್ರೆ ಬರುತ್ತೋ, ಡಿಫರೆನ್ಸ್ ಮೈನಸ್ ಮಾಡಿದ್ರೆ ಬರುತ್ತೋ, ಡಿವೈಡ್ ಮಾಡಿದ್ರೆ ಬರುತ್ತೋ? ಶಿಯರ್ ಸ್ಟ್ರೆಸ್ ಏರಿಯಾ, ಶಿಯರ್ ಸ್ಟ್ರೆಸ್ ಮತ್ತು ಏರಿಯಾ ಏನ್ ಮಾಡ್ಬೇಕು? ಇಂಟು ಮಾಡ್ಬೇಕಲ್ಲ. ಸ್ಟ್ರೆಸ್ ಇಂಟು ಏರಿಯಾ ಮಾಡಿದ್ರೆ ಏನ್ ಬರ್ತೈತಿ? ಫೋರ್ಸ್ ಬರ್ತೈತಲ್ಲ. therefore it is a product. ಓಕೆ, ಸ್ವಲ್ಪ ಹುಷಾರಾಗಿ ಹಾಕ್ರಿ, ಬಿಕಾಸ್ ಹಾಕಿದ ಮೇಲೆ ಮನಿ ಬಂದ ಮೇಲೆ ಪಶ್ಚಾತ್ತಾಪ ಪಡ್ಬೇಕಾಗ್ತದ. ಓಕೆನಾ? ನೆಕ್ಸ್ಟ್, ಆಸ್ ದ ಡೆಪ್ತ್ ಆಫ್ ಇಮ್ಮರ್ಷನ್ ಆಫ್ ಅ ವರ್ಟಿಕಲ್ ಪ್ಲೇಟ್ ಸರ್ಫೇಸ್ ಇನ್ಕ್ರೀಸಸ್. ನೋಡ, ನಾ ಆಲ್ರೆಡಿ ಹೇಳಿದ್ದೆ ನಿಮ್ಗೆ, ಇದು ಒಂದ್ ಕಡೆ ಒಂದ್ ಪ್ಲೇಟ್ ಇಲ್ಲಿ ಇತ್ತು, ಒಂದ್ ಪ್ಲೇಟ್ ಇಲ್ಲಿ ಇತ್ತು, ಒಂದ್ ಪ್ಲೇಟ್ ಇಲ್ಲಿ ಇತ್ತು, ಹಿಂಗ ಡೆಪ್ತ್ ಆಫ್ ಇಮ್ಮರ್ಷನ್ ಏನಾಗ್ತದ?
ಒಳಗೆ ಹೊಂಟದ. ದ ಲೊಕೇಶನ್ ಆಫ್ ಸೆಂಟರ್ ಆಫ್ ಪ್ರೆಷರ್ ಏನಾಗ್ತದ? ಹಾ, ಲೊಕೇಶನ್ ಆಫ್ ಸೆಂಟರ್ ಆಫ್ ಪ್ರೆಷರ್ ಮ್ಯಾಲ ಬರಕತ್ತ, ನಿಯರ್ ಟು CG ಬರ್ತೈತಿ, ಹೌದಲ್ಲ? ಫಾಲ್ಸ್ ಕ್ಲೋಸರ್ ಟು ದ ಸೆಂಟರ್ ಆಫ್ ಗ್ರಾವಿಟಿ ಆಫ್ ದ ಏರಿಯಾ, ಕರೆಕ್ಟ್ ಆನ್ಸರ್. ಮೂವ್ಸ್ ಅವೇ ಫ್ರಮ್ ದ ಸೆಂಟರ್ ಆಫ್ ಗ್ರಾವಿಟಿ, ನೋ ಆನ್ಸರ್. ಡೆಪ್ತ್ ಏನಾಗತೈತಿ? ಡೆಪ್ತ್ ಆಫ್ ಇಮರ್ಷನ್ ಇನ್ಕ್ರೀಸಸ್ ಅಂದ್ರೆ ಕೆಳಗೆ ಹೊಂಟೈತಿ ಅಂದ್ರೆ ಕರೆಕ್ಟ್ ಆಯ್ತು. ಅಲ್ಟಿಮೇಟ್ಲಿ ಕೋಇನ್ಸೈಡ್ಸ್ ವಿತ್ ದ ಸೆಂಟರ್ ಆಫ್ ಗ್ರಾವಿಟಿ ಆಫ್ ದ ಏರಿಯಾ, ಅಲ್ಟಿಮೇಟ್ಲಿ ಅಂತ ಹೇಳಕತ್ತೆ ನಾವು. ಇದು ಇನ್ಫೈನೈಟ್ ಡೆಪ್ತ್ ಹೋದಾಗ ಆಕೈತಿ ಇದು, ಹೌದಾ? ಕ್ಲೋಸರ್ ಅಂತಂದ್ರೆ ಚಲೋ, ಅಲ್ಟಿಮೇಟ್ಲಿ ಅದು ಎರಡು ಈಕ್ವಲ್ ಆಗುತ್ತೆ ಅನ್ನೋದು ತಪ್ಪಾಗುತ್ತೆ. ದೇರ್ ಫೋರ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಹೇಳ್ತಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್. 5 ಕ್ವಶನ್ಸ್ ನೋಡಿದ್ವಿ ಇವತ್ತು. ಮತ್ತೆ ಮುಂದಿನ ವಿಡಿಯೋದೊಳಗೆ 5 ಕ್ವಶನ್ ನೋಡೋಣ. ಅಲ್ಲಿ ತನಕ ಸ್ವಲ್ಪ ಬ್ರೇಕ್ ತಗೊಳ್ರಿ, ಮತ್ತೆ ನೆಕ್ಸ್ಟ್ ವಿಡಿಯೋ ನೋಡ್ರಿ.